ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಇವತ್ತಿನ ದಿನ ನಮ್ಮ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಮನುಷ್ಯನೊಬ್ಬನ ವ್ಯಕ್ತಿತ್ವ ಯಾವ ವಿಧಾನವಾಗಿ ಇರಬೇಕು, ಹಾಗೇನೆ ಯಾವ ವಿಧಾನವಾಗಿ ಆಲೋಚಿಸಿದರೆ ಪ್ರಾಬ್ಲಮ್ಸ್ನ ಧೈರ್ಯವಾಗಿ ಫೇಸ್ ಮಾಡಿ ಉನ್ನತ ಸ್ಥಾನಕ್ಕೆ ಸೇರ್ಬೇಕು ಅನ್ನೋ ವಿಷಯದ ಬಗ್ಗೆ ಮಾತನಾಡಿಕೊಳ್ಳೋಣ. ಅಂಡ್ ಈ ಟಾಪಿಕ್ ರಿಲೆವೆಂಟ್ ಆಗಿ 3 ಅತಿ ಶಕ್ತಿಯುತವಾದ ಪದಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ನೇಹಿತರೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಒಂದು ಕಾಯಿನ್ಗೆ ಯಾವ ರೀತಿಯಾಗಿ 2 ಸೈಡೆಡ್ ಫೇಸಸ್ ಇರ್ತಾವೋ ಅದೇ ವಿಧಾನವಾಗಿ ಮನುಷ್ಯನ ಲೈಫ್ ನಲ್ಲಿ ಪಾಸಿಟಿವ್ ಹಾಗೂ ನೆಗೆಟಿವ್ ಕೂಡ ಇರ್ತವೆ. ಆದ್ರೆ ಇವಾಗಿರುವ ಜನರೇಷನ್ ಪ್ರಕಾರ ಮನುಷ್ಯ ಪಾಸಿಟಿವ್ ನ ರಿಸೀವ್ ಮಾಡ್ಕೊಂಡಷ್ಟು ಈಸಿಯಾಗಿ ನೆಗೆಟಿವಿಟಿನ ರಿಸೀವ್ ಮಾಡ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ದಿನೇ ದಿನೇ ಸೂಸೈಡ್ ಗಳು ಜಾಸ್ತಿ ಆಗ್ತಿದಾವೆ. ಅಸಲಿಗೆ ಮನುಷ್ಯನಿಗೆ ಕಷ್ಟ ಬಂದಾಗ ಅವನ ಆಲೋಚನೆಗಳು ಆಗ್ಲಿ ಅಥವಾ ಅವನ ಎಮೋಷನ್ಸ್ ಆಗ್ಲಿ ಯಾವ ವಿಧಾನವಾಗಿ ಇರಬೇಕು ಅನ್ನೋ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಲೈಫ್ ಈಸ್ ನಥಿಂಗ್ ಬಟ್ ಜರ್ನಿ ಆಫ್ ಎಕ್ಸ್ಪೀರಿಯನ್ಸಸ್. ಅಂದ್ರೆ ವಿವಿಧ ರೀತಿಯ ಅನುಭವಗಳ ಪ್ರಯಾಣವೇ ಜೀವನ. ನಮ್ಮ ಲೈಫಲ್ಲಿ ಬರೋ ಪ್ರತಿ ಸಿಚುವೇಶನ್ಸ್ ನ ಯಾವ ವಿಧಾನವಾಗಿ ಹ್ಯಾಂಡಲ್ ಮಾಡ್ತಿದ್ವಿ ಅನ್ನೋ ವಿಷಯದಿಂದಾನೇ ಅದರಿಂದ ಬರುವ ಅನುಭವ ಅನ್ನೋದು ಆಧಾರವಾಗಿರುತ್ತೆ. ಆದ್ದರಿಂದ ಪ್ರತಿ ಸಿಚುವೇಶನ್ಸ್ ನ ತುಂಬಾ ಜಾಗ್ರತೆಯಿಂದ ಹ್ಯಾಂಡಲ್ ಮಾಡಿ. ನಿಮಗೆ ಲೈಫಲ್ಲಿ ಯಾವ ಪ್ರಾಬ್ಲಮ್ ಬಂದ್ರು, ನೀವು ಯಾವ ರೀತಿಯ ಸಿಚುವೇಶನ್ ಅಲ್ಲಿ ಇದ್ರು, ಈ 3 ಪದಗಳನ್ನ ತಪ್ಪದೆ ನೆನಪಿಟ್ಟುಕೊಳ್ಳಿ. ಐ ಕ್ಯಾನ್, ಐ ವಿಲ್, ಐ ಮಸ್ಟ್. ನಾನು ಮಾಡಬಹುದು, ನಾನು ಮಾಡ್ತೀನಿ, ನಾನು ತಪ್ಪದೆ ಮಾಡ್ತೀನಿ. ಏನ್ ಗುರು, ನೀನು ಹೇಳಿದ ಈ ಸಿಂಪಲ್ 3 ವರ್ಡ್ಸ್ ನಿಂದ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬಿಡ್ತಾವ, ಕಾಮಿಡಿ ಮಾಡ್ತಿದೀಯ ಅಂತ ಮಾತ್ರ ಅನ್ಕೋಬೇಡಿ. ಯಾಕಂದ್ರೆ ಈ 3 ವರ್ಡ್ಸ್ ನ ಪವರ್ ನೀವು ನೋಡ್ಬೇಕು ಅಂದ್ರೆ ಪೂರ್ಣ ನಂಬಿಕೆಯಿಂದ ಒಂದು ಸಾರಿ ನಿಮ್ಮ ಡೇ ವರ್ಕ್ ಅಲ್ಲಿ ಅಪ್ಲೈ ಮಾಡಿ ನೋಡಿ. ಖಂಡಿತವಾಗಿ ಪಾಸಿಟಿವ್ ರಿಸಲ್ಟ್ಸ್ ಅನ್ನೋದನ್ನ ನೋಡ್ತೀರಾ. ನಮ್ಮ ಬ್ರೈನ್ಗೆ ಎಲ್ಲ ಗೊತ್ತಲ್ವಾ, ಮತ್ತೆ ನಾವು ಹೊಸದಾಗಿ ಯಾಕೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಅನ್ಕೊಂಡ್ರೆ ಮಾತ್ರ ನಾವು ತಪ್ಪಾಗಿ ಆಲೋಚನೆಯನ್ನ ಮಾಡಿದ ಹಾಗೆ. ಜನರಲ್ ಆಗಿ ಬಾಡಿ ಕಂಟ್ರೋಲ್ ಎಲ್ಲ ಕೂಡ ಸೆಂಟ್ರಲೈಸ್ ಆಗಿ ಬ್ರೈನ್ ಕೈಯಲ್ಲೇ ಇರುತ್ತೆ. ಆದ್ರೆ ಬ್ರೈನ್ ನ ಡಿಸಿಷನ್ ಮೇಕಿಂಗ್ ಅನ್ನೋದು ಹೊರಗಿನಿಂದ ನಾವು ಕೊಡೋ ವೈಬ್ರೇಷನ್ಸ್ ಮೇಲೆನೆ ಆಧಾರವಾಗಿರುತ್ತೆ. ಅಂದ್ರೆ ಪಾಸಿಟಿವ್ ವೈಬ್ರೇಷನ್ ನ ಇಂಪುಟ್ ಮಾಡಿದ್ರೆ ಪಾಸಿಟಿವ್ ಡಿಸಿಷನ್ಸ್ ನ ತಗೊಳಕಾಗುತ್ತೆ. ಹಾಗೇನೆ ನೆಗೆಟಿವ್ ವೈಬ್ರೇಷನ್ ನ ಇಂಪುಟ್ ಮಾಡಿದ್ರೆ ನೆಗೆಟಿವ್ ಡಿಸಿಷನ್ಸ್ ಮಾತ್ರವೇ ಔಟ್ಪುಟ್ ಮಾಡುತ್ತೆ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಪಾಸಿಟಿವ್ ವೇವ್ಸ್ ನಿಂದ ಬ್ರೈನ್ ನ ಕಾಗ್ನೇಟಿವ್ ಫಂಕ್ಷನ್ಸ್ ಅನ್ನೋವು ತುಂಬಾ ಚುರುಕಾಗಿ ಕೆಲಸ ಮಾಡ್ತವೆ. ಕಾಗ್ನೇಟಿವ್ ಫಂಕ್ಷನ್ಸ್ ಅಂದ್ರೆ ಒಂದು ಟಾಸ್ಕ್ ನ ಡೀಲ್ ಮಾಡೋ ಪ್ರಾಸೆಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಅವುಗಳಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್, ಡಿಸಿಷನ್ ಮೇಕಿಂಗ್, ಮೆಮೊರಿ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಲ್ಲ ಲ್ಯಾಂಗ್ವೇಜ್ ನ ಐಡೆಂಟಿಫೈ ಮಾಡೋದು, ಹೀಗೆ ನಾನಾ ರೀತಿ ಟಾಸ್ಕ್ ಗಳನ್ನೋದು ಇರ್ತವೆ. ಈ ವಿಧಾನವಾಗಿ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬಾ ದೊಡ್ಡ ಕೀ ರೋಲ್ ನ ಪ್ಲೇ ಮಾಡ್ತವೆ. ಸೊ ಅಲ್ಟಿಮೇಟ್ ಆಗಿ ನಾನು ಏನ್ ಹೇಳ್ಬೇಕಂತಿದ್ದೀನಿ ಅಂದ್ರೆ, ಪ್ರತಿದಿನ ಡೇ ಬಿಗಿನಿಂಗ್ ಅಲ್ಲಿ ನಿಮಗೆ ಆ ದಿನ ಇರೋ ವರ್ಕ್ ನೆಲ್ಲ ಲಿಸ್ಟ್ ಔಟ್ ಮಾಡಿ. ಅವುಗಳಲ್ಲಿ ನೀವು ನಾನು ಮಾಡೋಕ್ಕಾಗೋದಿಲ್ಲ ಅಂತ ಅಂದುಕೊಂಡವುಗಳನ್ನ ರೌಂಡ್ ಅಪ್ ಮಾಡಿ ಅವುಗಳನ್ನ ಚಾಲೆಂಜ್ ಆಗಿ ತಗೊಂಡು ಈ 3 ವರ್ಡ್ಸ್ ನಿಂದ ನಿಮ್ಮ ಬ್ರೈನ್ ನ ಪಾಸಿಟಿವ್ ವೈಬ್ಸ್ ನಿಂದ ಬೂಸ್ಟ್ ಅಪ್ ಮಾಡಿ. ಇದರಿಂದ ನೀವು ಅಸಾಧ್ಯ ಅಂತ ಅಂದುಕೊಂಡ ಟಾಸ್ಕ್ ನ ಸಾಧ್ಯ ಮಾಡ್ಕೊಳ್ತೀರಾ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.